ಏನು ಸೌಂಡ್ ಮಾಡ್ತೈತೆ ಹೈನುಗಾರಿಕೆಯಲ್ಲಿ ಏನಪ್ಪ ಕಷ್ಟ ಅಂತ ಅಂದರೆ ಹಸುಗಳು ಈಯೋ ಟೈಮಲ್ಲಿ ಇರಲೇಬೇಕು. ಯಾವಾಗ ಈತವೆ ಅಂತ ಗೊತ್ತಾಗಲ್ಲ ಡೇಟ್ ಬಂದಾದಮೇಲೆ. ನಮ್ಮದು 10ನೇ ತಾರೀಕು ಡೇಟ್ ಇದೆ. ಇವತ್ತು ಯಾಕೋ ಹೊಟ್ಟೆ ನೋವು ಥರ ಓಡಾಡ್ತೈತೆ ತಗೋಯ್ತಕ್ಕೂ. ಇವಾಗ ಸುಮ್ಮನೆ ಮೇಯ್ತೈತೆ. ನಮ್ಮ ಮನೇಲಂತೂ 3 ಹಸು ಇದ್ದಾವೆ. 3 ಹಸುನೂ ನೈಟ್ ಟೈಮೇ ಇದೈತೆ. ಖಾಲಿ 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 ಕಣ್ಣೆಲ್ಲ ನೋವು ಬಿಡ್ತು ನನಗಂತೂ. ತೋರಿಸ್ತೀನಿ ನೋಡ್ರಿ, ಅಲ್ಲಿ ಕಾಣಿಸ್ತೈತಲ್ಲ ಅದೇ ನಮ್ಮ ಕರಿಯಮ್ಮ. ನೋಡೋಣ ಯಾವಾಗ ಈಯುತ್ತೆ ಅಂತವ. ಪಾಪ ಅನ್ನಿಸ್ತೈತೆ ಗುರು, ಬಡ್ಕಂತೈತೆ. ಈ ಹಸು ಹೆವಿ ಕ್ವಾಟ್ಲೆ ಕೊಟ್ಟಿದ್ದು. ಆ ಕಡೆಗೆ ಈ ಕಡೆಗೆ ಈ ಕಡೆಗೆ ಆ ಕಡೆಗೆ ಸುಮ್ಮನೆ ಒದ್ದಾಡ್ತಲೇ ಇತ್ತು. ಬಟ್ ಇದು ಏನು ಹಂಗೆ ಅನ್ನಿಸ್ತಾ ಇಲ್ಲ, ಆರಾಮಾಗಿ ನಿಂತೈತೆ. ಬಟ್ ಯಾವಾಗ ಹಾಕೋತೆ ಅಂತಲೂ ಗೊತ್ತಿಲ್ಲ, ಕಾಯ್ಬೇಕಷ್ಟೆ. ಸುಮ್ಮನೆ ನಿಂತಿರಲ್ಲದೆ ಕಾಯ್ಕೊಂಡು. ಫೈನಲಿ ಮಲ್ಕತ್ತು ಗುರು. ಇವಾಗ ಹಾಕ್ಬೇಕು, ನೀಟಾಗಿ ಆಗುತ್ತೆ. ಏನು ಸೌಂಡ್ ಮಾಡ್ತೈತೆ ಗೊತ್ತಾ? ಆಯಿತು ಸುಮ್ಮಿರವ, ಸುಮ್ಮಿರ ಆಯಿತು. ಸುಮ್ಮಿರ. ಓ ಬಡ್ಕತ್ತೈತದ. ಫೈನಲಿ ಆಗ್ತು ಗುರು. ಜಾಸ್ತಿ ಏನು ಹಿಂಸೆ ಕೊಡಿಲ್ಲ, ಸಿಂಪಲ್ ಇಟ್ಕೊಂಡು ಎಳ್ದು ಬಂದ್ಬಿಡ್ತು. ಈಗ ಸತ್ತೆ ಬಿಡಬೇಕು. ಅದೊಂದು ಬಿಡೋಗಂಟ ಕಾಯಬೇಕು. ಯಾವ ಬೀಳುತ್ತಂತ ಗೊತ್ತಿಲ್ಲ. ನನ್ನ ಲೆಕ್ಕ ನೋಡಿ ಹೆಂಗಿದೆ ಅಂತವ. ಹೆಣ್ಕರು ಹಾಕೈತೆ. ಟೈಮ್ 12 ಗಂಟೆ ಆಗೈತೆ ಕರೆಕ್ಟಾಗೆ. ಆಡ್ಕೊಳ್ಳೋ ಮುಂದೆ ಬೆಳಿಬೇಕು ಗುರು ಸೀರಿಯಸ್ಸಿಗೆ. ಎದ್ಕೊಂಬಾಗೆ.